ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯ ಜಗತ್ತಿನ ಮೇಲೆ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನಿಗೆ ಅದರದೇ ಆದಂತಹ ಒಂದು ಸ್ವಾತಂತ್ರ್ಯ ಇರ್ತದೆ. ಆ ಸ್ವಾತಂತ್ರ್ಯದಲ್ಲಿ ಭಾಳಷ್ಟು ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕೋದಕ್ಕೆ ನೋಡ್ತಾರೆ. ಮನೆ, ಕುಟುಂಬ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಬಂಧನಗಳನ್ನು ಭಾಳ ಜನ ಬೆಳೆಸ್ಕೊಂಡು ಹೋದರೆ ಭಾಳ ಜನ ಕಿತ್ತಾಕೊಂಡೋಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ಹೋಗ್ತಾರೆ. ಅಂತ ಅದೆಷ್ಟೋ ವ್ಯಕ್ತಿಗಳಲ್ಲಿ ಊರು ಬಿಟ್ಟು ಊರು ಬಂದು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡಿರ್ತಾರೆ. ನಾವ್ಯಾರು, ನಾವೇನು, ನಮ್ಮಪ್ಪ ಯಾರು, ಅವರಪ್ಪ ಯಾರು, ಅವರಪ್ಪ ಯಾರು, ಏನು ಆಚರಣೆ ವಿಚಾರಗಳನ್ನ ಮಾಡ್ತಿದ್ರು ಅದೆಲ್ಲವನ್ನು ಕಳ್ಕೊಳ್ತಾರೆ, ಸಂಸ್ಕಾರಗಳನ್ನ ಕಳ್ಕೊಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಘನಘೋರವಾದ ಅಪರಾಧ ಕುಟುಂಬದಲ್ಲಿ ಆಗ್ತದೆ. ಅಂದರೆ ಆ ಸಂಸ್ಕಾರಗಳು, ಆಚರಣೆ ವಿಚಾರಣೆಗಳಲ್ಲಿ ಭಾಳ ಮುಖ್ಯ ವ್ಯತ್ಯಾಸ ಮಾಡ್ತಕ್ಕಂಥದ್ದು ಮನೆ ದೇವರು. ಇವತ್ತು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸಲ್ತಕ್ಕಂತಹ ಈ ಬದುಕು ನಮಗೆ ಗೊತ್ತಿದೆ ನಡೀತಕ್ಕಂಥ ವಿಚಾರ. ಹಾಗಂತೇಳಿ ಎಲ್ಲೋ ಹುಟ್ಟಿದ್ವಿ ಏನೋ ಗೊತ್ತಿಲ್ಲ ಅಂತೇಳಿ ಮನೆ ದೇವ್ರನ್ನೇ ಬಿಟ್ಟುಬಿಟ್ರೆ ಉದ್ಧಾರ ಆಗೋದು ಉಂಟೆ? ಎಷ್ಟೋ ಜನಕ್ಕೆ ಮನೆ ದೇವರು, ಕುಲದೇವರ ಪ್ರಾಮುಖ್ಯತೆಯೇ ಗೊತ್ತಿಲ್ಲ. ನಾವು ಯಾವುದೋ ಒಂದು ಪಕ್ಕದಲ್ಲಿತ್ತು ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದೋ ಇಷ್ಟ ಆಗಿದೆ ಮಾಡ್ತಾ ಇದ್ದೀವಿ, ಅಲ್ಲಿ ಯಾವುದೋ ಇಷ್ಟ ಆಗಿದೆ ಮಾಡ್ತಾ ಇದ್ದೀವಿ. ಈ ರೀತಿ ಲೆಕ್ಕಾಚಾರಗಳು ಬಹುಶಃ ಸಾಕಷ್ಟು ಜನಗಳಿರೋದ್ರಿಂದ ಇವತ್ತು ಊರು ಬಿಟ್ಟು ಊರು ಬಂದಿರತಕ್ಕಂಥ ಎಷ್ಟೋ ಜನ ತಮ್ಮ ಕುಲದೇವರನ್ನ ಬಿಟ್ಟುಬಿಟ್ಟು ದೈವ ಬಲವನ್ನು ಕಳ್ಕೊಂಡಿದ್ದಾರೆ. ಆ ದೈವ ಬಲದ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ದೈವ ಬಲ ಇಲ್ದಿರತಕ್ಕಂತಹ ಯಾವುದೇ ಮನುಷ್ಯ ತನ್ನ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಇದನ್ನು ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಕುಟುಂಬದಲ್ಲಿ ಇರತಕ್ಕಂತಹ ನಾನಾ ಸಮಸ್ಯೆಗಳು, ಅದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಂಬಂಧಗಳ ಸಮಸ್ಯೆ ಆಗಿರ್ಬೋದು, ಅಥವಾ ಸಮೃದ್ಧಿಯ ಸಮಸ್ಯೆ ಆಗಿರ್ಬೋದು, ಅಥವಾ ಸಮಾಜಮುಖಿ ಸಮಸ್ಯೆಗಳಾಗಿರ್ಬೋದು, ಉದ್ಯೋಗ ಸಮಸ್ಯೆ ಆಗಿರ್ಬೋದು, ವ್ಯವಹಾರ ಸಮಸ್ಯೆ ಆಗಿರ್ಬೋದು, ವ್ಯಾಪಾರ ಸಮಸ್ಯೆ ಆಗಿರ್ಬೋದು, ವಿವಾಹ ಸಮಸ್ಯೆಗಳಾಗಿರ್ಬೋದು, ಸಂತಾನ ಸಮಸ್ಯೆಗಳಾಗಿರ್ಬೋದು, ಅಥವಾ ಆರ್ಥಿಕತೆಯ ಸಮಸ್ಯೆಗಳಾಗಿರ್ಬೋದು. ಇದೆಲ್ಲ ಸಮಸ್ಯೆಗಳಿಗೆ ಭಾಳ ಮುಖ್ಯವಾದ ಕಾರಣ ಅಂತಕ್ಕಂಥದ್ದು ನಿಮಗೆ ದೈವಬಲ ಇಲ್ದಿರತಕ್ಕಂಥದ್ದು. ದೈವಬಲ ಯಾರಿಗೆ ಇರುತ್ತೆ ಅವರಿಗೆ ಜನ್ಮದೋಷಗಳು ಬಹಳ ಮುಖ್ಯವಾಗಿ ಪ್ರಕಟವಾಗ್ತವೆ. ಜನ್ಮದೋಷಗಳನ್ನ ಪರಿವರ್ತನೆ ಮಾಡ್ಕೊಳ್ತಕ್ಕಂತಹ ಕಾರಣಗಳು ಬಹಳ ಆರಾಮಾಗಿ ಗೋಚರ ಆಗ್ತವೆ. ಆದರೆ ನಿಮ್ಮ ಕುಲದೈವ ಅಥವಾ ನಿಮ್ಮ ಮನೆ ದೈವ, ನಿಮ್ಮ ಗುರುಗಳು ಕಣ್ಮುಚ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಒಂದು ಲೆಕ್ಕಾಚಾರ ನಿಮ್ಮ ಜೀವನ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಊರು ಬಿಟ್ಟು ಊರು ಬಂದಿರತಕ್ಕಂಥ ಎಷ್ಟೋ ಜನ ಇಂತಹ ತಪ್ಪುಗಳನ್ನು ಮಾಡಿಕೊಂಡು ಅವರಿಂದ ಮುಂದುವರಿಸಲ್ಪಟ್ಟ ಆ ಜನರೇಷನ್, ಆ ವಂಶಾವಳಿಗೆ ಇದು ಯಾವುದನ್ನೂ ಕೊಡದೆ ತಾವು ಅನುಭವಿಸ್ತಾ ಇದ್ದಾರೆ, ತಮ್ಮ ಮಕ್ಕಳು ಕೂಡ ಅನುಭವಿಸ್ತಾ ಇದ್ದಾರೆ. ಇದು ವಂಶಪಾರ ನಡ್ಕೊಳ್ತಕ್ಕಂಥ ಒಂದು ಸಮಸ್ಯೆ. 2 ಜನರೇಷನ್ 3 ಜನರೇಷನ್ನು ನಾನಾ ರೀತಿಯಾದ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಅದು ಗೊತ್ತೇ ಇಲ್ಲ ಅವರಿಗೆ. ಆದರೆ ಜನ್ಮದೋಷಗಳು ಎಷ್ಟು ತೀವ್ರವಾಗಿ, ಬಹಳ ಕ್ರೂರವಾಗಿ, ಕಠೋರವಾಗಿ ಕೆಲಸ ಮಾಡ್ತವೆ ಅಂತಂದರೆ, ಯಾರ ಮನೆಯಲ್ಲಿ ಕುಲದೇವರು ಇರೋದಿಲ್ಲ ಅವರಿಗೆ ಭಾಳ ಅದ್ಭುತವಾದಂತಹ ಒಂದು ಸಮಸ್ಯೆಗಳನ್ನು, ಕಠೋರವಾದ ಸಮಸ್ಯೆಗಳನ್ನು, ಜೀವನದಲ್ಲಿ ಬದುಕಲೇಬಾರ್ದು ಅಂತಕ್ಕಂಥ ಸಮಸ್ಯೆಗಳು ತಂದೋಡ್ತದೆ. ಅದರಲ್ಲಿ ಪ್ರಾಣ ತ್ಯಾಗನೂ ಕೂಡ ಒಂದು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಆಗದೇ ಇಲ್ಲ, ಇರೋದಕ್ಕೆ ಆಗದೇ ಇಲ್ಲ ಅಂತೇಳಿ. ಆರ್ಥಿಕವಾದ ಸಮಸ್ಯೆಗಳು, ಸಾಲದ ಸುಳಿ, ಬಂಧು ಬಳಗದಲ್ಲಿ ಕಿತ್ತಾಟ, ಜಗಳ ಕದನಗಳು, ಅಣ್ಣ ತಮ್ಮಂದಿರ ಜಗಳ ಕದನಗಳು, ಕುಟುಂಬದಲ್ಲಿ ಜಗಳ ಕದನಗಳು, ಒಂದು ಕುಟುಂಬಕ್ಕೆ ಒಂದು ಕುಟುಂಬ ವೈಷಮ್ಯ, ಒಂದು ಕುಟುಂಬಕ್ಕೆ ಒಂದು ಕುಟುಂಬ ವೈರತ್ವ, ಒಂದು ಕುಟುಂಬ ಇನ್ನೊಂದು ಕುಟುಂಬವನ್ನು ನಾಶ ಮಾಡ್ತಕ್ಕಂತಹ ಕ್ರೂರವಾದಂಥ ಮನಸ್ಥಿತಿ. ಕಾರಣ ಏನಂದರೆ ಆ ವಂಶ ಪಾರಂಪರ್ಯಕ್ಕಂತಹ ಜನ್ಮದೋಷಗಳು ಅಷ್ಟು ಕಠೋರವಾದ ಮನಸ್ಸನ್ನು ಈ ವ್ಯಕ್ತಿಗಳು ಕೊಟ್ಟಿರುತ್ತಂತಂದರೆ ಇದೆಲ್ಲ ನಾವು ಒಪ್ಪಲೇಬೇಕು. ಆದರೆ ದೈವಬಲ ಇದ್ದರೆ ಯಾರೋ ಬಂದು ಯಾವುದೋ ಮೂಲಕ, ಇನ್ನೆಲ್ಲೋ ಮೂಲಕ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಟ್ಟು ಪರಿಹಾರ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಆ ಭಗವಂತ ಕೊಡ್ತೇನೆಂದರೆ ಇದು ಕೂಡ ಎಷ್ಟೋ ಕಡೆ ನಡೆದಿದೆ. ತುಂಬ ಕಷ್ಟದಲ್ಲಿದೆ ಸ್ವಾಮಿ, ದೇವ್ರು ಬಂದಂಗೆ ಬಂದ್ರಿ, ನನ್ನನ್ನು ಕಾಪಾಡ್ಬಿಟ್ರಿ, ತುಂಬ ಮುಳುಗೋಗ್ತಿದ್ದೀನೇನೋ, ನನಗೆ ದೇವ್ರ ರೂಪದಲ್ಲಿ ನೀವು ಬಂದ್ರಿ, ನನಗೆ ಇದನ್ನೆಲ್ಲ ಸರಿ ಮಾಡಿಕೊಟ್ರಿ, ಒಳ್ಳೇದಾಗೋಯ್ತು ಅಂತಾರೆ. ಕಾರಣ ಏನಂದರೆ ದೈವಬಲ. ಯಾಕಂದರೆ ಆ ದೈವ ಯಾವುದು ಬಂದು ನಿಮ್ಮ ಮುಂದೆ ಬರಲ್ಲ, ಯಾವ ಗುರುವು ನಿಮ್ಮ ಮುಂದೆ ಬರಲ್ಲ. ಅವನು ಇನ್ನೊಬ್ಬರ ಮುಖಾಂತರ ಇದನ್ನು ಪ್ರಚೋದನಕಾರಿಯಾಗಿ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಸುಲಭವಾಗಿ, ಸರಳವಾಗಿ ಬಗೆಹರಿಸ್ತಕ್ಕಂಥ ಒಂದು ಸಪೋರ್ಟನ್ನು ಆ ಭಗವಂತ ಮಾಡ್ತಾನೆ. ಆದರೆ ಕುಲದೇವರೇ ಗೊತ್ತಿಲ್ಲ ಅಂದರೆ, ಕುಲ ದೈವವೇ ಇಲ್ಲ ಅಂತಂದರೆ, ದೈವ ಬಲವೇ ಇಲ್ಲ ಅಂದರೆ ಯಾರು ಕಾಪಾಡ್ತಾರೆ? ಯಾರೂ ಕಾಪಾಡಲ್ಲ. ಹುಟ್ಟಿದಾಗಿಂದ ಕೊನೆಯವರೆಗೂ ವಂಶ ಪಾರಂಪರ್ಯ ಪೂರ್ತಿ ನೀವು ಅನುಭವಿಸ್ಬೇಕಾದ್ದೆ. ಅದಕ್ಕೆ ರಕ್ಷಾ ಕವಚ, ದೈವಬಲ ರಕ್ಷಾ ಕವಚ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಭಾಳ ಭಾಳ ಮುಖ್ಯ. ಅದಕ್ಕೆ ದೈವಬಲವನ್ನು ಹೊಂದುವಂಥ ವ್ಯಕ್ತಿತ್ವರಾಗಿ, ಈಗ ನಮಗೇನೋ ಗೊತ್ತಿಲ್ಲ ಮಾಡಿಲ್ಲ ಅಂತ ಹೇಳಿ ಆಗ ಮರ್ತು ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ.
ಈಗಿನ ನಮ್ಮ ಒಂದು ಮುನ್ನೋಟಕ್ಕೆ ಬಂದಿರತಕ್ಕಂತಹ ನಮ್ಮ ಜ್ಞಾನದಲ್ಲಿ ಬಂದಿರತಕ್ಕಂಥ ದೈವಾರಾಧನೆಗಳು ಕೂಡ ನೀವು ಮಾಡೋದ್ರಿಂದ ನೀವು ಒಂದು 50% ತಪ್ಪಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಭಗವಂತ ನಿಮ್ಗೆ ಕೊಡ್ತಾನೆ. ನಮಗೇನು ಮನೆ ದೇವ್ರು ಗೊತ್ತಿಲ್ಲ, ಕುಲದೇವ್ರು ಗೊತ್ತಿಲ್ಲ, ನಮಗೇನೂ ಗೊತ್ತಿಲ್ಲ. ಬಟ್ ನಾವು ಅಪಾರವಾದಂಥ ದೈವವನ್ನು ನಾವು ಅವಲಂಬಿಸಿದ್ದೀವಿ. ದಾನ, ಧರ್ಮ, ಪೂಜೆ, ಪುನಸ್ಕಾರ ಇವೆಲ್ಲ ಆಚಾರ ವಿಚಾರಗಳನ್ನು ನಮ್ಮ ಈ ಜೀವನ ಅಳವಡಿಸ್ಕೊಂಡಿದ್ದೀವಿ ಅಂದರೆ ನೀವೊಂದು 50% ಎಸ್ಕೇಪ್ ಆಗಿಬಿಡ್ತೀರ. ಆದರೆ ಮೂಲ ದೇವರುಗಳಷ್ಟು ಅನುಗ್ರಹ ನಿಮಗೆ ಈ ಜನ್ಮದಲ್ಲಿ ಮಾಡ್ತಕ್ಕಂತಹ ಒಂದು ಆಚಾರಗಳಿಂದ ಸಿಗೋದೇ ಇಲ್ಲ. ಅಲ್ಟಿಮೇಟ್ ಅವನೇ ಮನೆ ದೈವ, ವಂಶ ಪಾರಂಪರೆ ಕಾಪಾಡ್ಕೊಂಡು ಬಂದಿರ್ತಾನೆ. ಯಾವಾಗ ಅವನ್ನ ಬಿಟ್ಬಿಡ್ತೀರಾ ನಿಮಗೆ ದೈವ ದೋಷಗಳು ಬಂದ್ಬಿಡ್ತವೆ. ಈ ಅದ್ಭುತವಾದಂತಹ ಪರಿಹಾರ ನಿಮ್ಮ ದೈವ ಎಲ್ಲೇ ಇರಲಿ ಅದನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಇದು ಹೊಂದಿದೆ. ಇದನ್ನ ನಂಬಿಕೆ, ಶುದ್ಧ ಭಕ್ತಿಗಳಿಂದ ನೀವು ಪರಿಪಾಲಿಸಬೇಕು. ನೀವು ಯಾವಾಗ ಪರಿಪಾಲಿಸಲ್ಲ, ಯಾವುದು ನಡೆಯಲ್ಲ, ಯಾವಾಗ ಕೇರ್ಲೆಸ್ ಮಾಡ್ತೀರಿ, ಯಾವಾಗ ಆಲಸ್ಯತನ, ಸೋಂಬೇರಿತನ ಮಾಡ್ಕೋತೀರಿ, ಆವಾಗ ಇದು ಕೂಡ ನಿಮ್ಮ ಕೈ ಸಿಗಲ್ಲ. ಅದು ಇಂಥ ಅದ್ಭುತವಾದಂಥ ಕೊಟ್ಟಿದ್ದಾನೆ. ಅದು ಒಂದು ಜ್ಯೋತಿ. ಜ್ಯೋತಿ ಅಂದರೆ ಇದು ಸಾಮಾನ್ಯವಾದ ಜ್ಯೋತಿ ಅಲ್ಲ, 33 ಕೋಟಿ ದೇವತೆಗಳ ಜ್ಯೋತಿ. ಆ 33 ಕೋಟಿ ದೇವತೆಗಳಲ್ಲಿ ನಿಮ್ಮ ಮನೆದವರು ಇದ್ದೇ ಇರ್ತಾನೆ, ಎಲ್ಲೂ ಓಡೋಗಿರಲ್ಲ, ಅವನಲ್ಲೇ ಇರ್ತಾನೆ. ಆ 33 ಕೋಟಿ ಜ್ಯೋತಿಯನ್ನು ನೀವು ನಿಮ್ಮ ಮನೆಯಲ್ಲಿ ಹಚ್ಚೋ ಮುಖಾಂತರ ಆ ಭಗವಂತನ ಬರಮಾಡ್ಕೊಳ್ಬೋದು ಅಂತಂದರೆ ನಿಮಗೆ ಅದೃಷ್ಟ ಒಲಿತು ಅಂತಲೇ ಅರ್ಥ. ಇದು ಇಲ್ಲಿವರೆಗೂ ಯಾರು ಹೇಳದ ಕೇಳದ ಅದ್ಭುತವಾದಂತಹ ಒಂದು ದೀಪದ ಒಂದು ಪರಿಚಯವನ್ನು ಇವತ್ತು ಮಾಡಿಕೊಡ್ತೀವಿ. ದೀಪ, ಜ್ಯೋತಿ, ಬೆಳಕು ಅಂತ ಹೇಳ್ತೀವಿ. ಜ್ಯೋತಿಷಾಸ್ತ್ರ ಬೆಳಕನ್ನು ಕೊಡ್ತಕ್ಕಂಥ ಒಂದು ಜ್ಯೋತಿ. ಆ ಜ್ಯೋತಿಯಲ್ಲಿ ಎಷ್ಟೋ ಜನ ಇವತ್ತು ಪರಿಹಾರನ ಕಂಡುಕೊಂಡಿದ್ದೀರಿ, ಬೆಳಕನ್ನು ಕಂಡುಕೊಂಡಿದ್ದೀರಿ. ಆದರೆ ಇವತ್ತು ನಾನು ಹೇಳ್ಕೊಡ್ತಕ್ಕಂತಹ ಈ ಒಂದು 33 ಕೋಟಿ ದೇವತೆಯ ಒಂದು ಜ್ಯೋತಿ ನಿಮ್ಮ ಇಡೀ ವಂಶವನ್ನೇ ಉದ್ಧಾರ ಮಾಡುತ್ತೆ ಅಂತಂದರೆ ಇದಕ್ಕಿಂತ ಅದ್ಭುತ ಇನ್ನೇನು ಬೇಕು ನಿಮಗೆ? ನೀವೆಲ್ಲ ಬಹಳ ಭಾಗ್ಯಶಾಲಿಗಳು, ಅದೃಷ್ಟವಂತರು. ಎಲ್ಲ ಪೆನ್ನು ಪೇಪರ್ ತಗೊಂಡು ರೆಡಿ ಮಾಡ್ಕೊಳ್ಳಿ. ಒಂದೊಂದೇ ಹೇಳ್ತಾ ಹೋಗ್ತೀನಿ. ಯಾವುದದು ಜ್ಯೋತಿ, ಯಾವ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕು, ಅದರಿಂದ ಉಪಯೋಗ ಆಗ್ತಕ್ಕಂಥದ್ದೇನು, ಯಾರದು 33 ಕೋಟಿ ದೇವತೆಯ ಜ್ಯೋತಿ ಹೇಗೆ ಉತ್ಪತ್ತಿ, ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಯಾಕಂದರೆ ಕಾರ್ಯಕ್ರಮದಲ್ಲಿ ವಿಶೇಷತೆಯಲ್ಲಿ ವಿಶೇಷತೆ ಅಂತ ನಾವು ಪರಿಹಾರ ಉಪಯೋಗ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಭಾಳ ಜನ ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಆದರೆ ಮನುಷ್ಯನಿಗೆ ಸಮಸ್ಯೆ ಬರುತ್ತೆ. ಮನುಷ್ಯನ ಬರ್ದಿನ ಯಾರಿಗೆ ಬರುತ್ತೆ ಸಮಸ್ಯೆ? ಎಲ್ಲರಿಗೂ ಒಂದೆಲ್ಲ ಸಮಸ್ಯೆ ಇದ್ದೇ ಇರ್ತದೆ. ಆದರೆ ನಿಮಗೆಲ್ಲ ಹೇಳ್ತಕ್ಕಂಥದ್ದು ನಾವು ಮೂಲ ಕಾರಣವನ್ನು ಕಂಡುಹಿಡಿಯಿರಿ. ಮೂಲ ಕಾರಣವನ್ನು ಕಂಡುಹಿಡ್ಕೊಂಡು ಅದನ್ನು ಭದ್ರಪಡಿಸಿ, ಸರಿಪಡಿಸಿದರೆ ನಿಮ್ಮ ತಳಪಾಯ ಸರಿ ಹೋಗ್ತದೆ. ತಳಪಾಯ ಸರಿ ಹೋಯ್ತು ಅಂದರೆ ನಿಮ್ಮ ಬಿಲ್ಡಿಂಗ್ ಆರಾಮಾಗಿ ಕಟ್ಬೋದು ನೀವು. ನನ್ನ ತಳಪಾಯನೇ ಸರಿಯಿಲ್ಲ, ನನ್ನ ಬಿಲ್ಡಿಂಗು ಸದ್ದಡವಾಗಿ ಬರಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಆ ತಳಪಾಯಕ್ಕೆ ಬುನಾದಿ ಮೊದಲದಂತಂದರೆ ಕುಲದೈವ, ದೈವಬಲ ಬೆಳೆಸ್ಕೊಳ್ಳಿ. ದಾನ, ಧರ್ಮ, ಪೂಜೆ, ಪುರಸ್ಕಾರಗಳನ್ನು ಮಾಡಿ ಯಥೇಚ್ಛ ಮಾಡಿ, ಭಕ್ತಿಯಿಂದ ಮಾಡಿ. ಭಗವಂತನಿಗೋಸ್ಕರ ಎಷ್ಟೇ ಬ್ಯುಸಿ ಇದ್ರೂ ಅವನಿಗೋಸ್ಕರ ಒಂದು ಅರ್ಧ ಗಂಟೆ ಮೀಸಲಿಡಿ. ನೀವು ಯಾವಾಗ ಆ ಬ್ಯುಸಿ, ಈ ಬ್ಯುಸಿ ಅದು ಇದು ಏನೇನೋ ಮಾಡ್ಕೊಂಡು ಕಾಲ ಕಳ್ತಿರ್ತೀರಿ, ಒಂದಿನ ನಿಮ್ಮನ್ನು ತಣ್ಣ ಮಲಗಿಸ್ಬಿಡ್ತಾನೆ, ವರ್ಷಾನುಗಟ್ಟಲೆ ಮಲಗಿಸ್ತಾನೆ ನಿಮ್ಮನ್ನು. ಆ ಬ್ಯುಸಿ ಲೈಫನ್ನ ಎಲ್ಲ ಒಂದು ತೊಂದರೆಗಳನ್ನು ಇಲ್ಲಿ ತೋರಿಸ್ತಾನೆ ನಿಮಗೆ. ಅದರಿಂದ ಕಷ್ಟ ಇರಲಿ, ದುಃಖ ಇರಲಿ, ದುಮ್ಮಾನ ಇರಲಿ, ಸುಖ ಇರಲಿ, ಸುಪ್ಪತಿ ಇರಲಿ, ಸಮೃದ್ಧಿಯಾಗಿರಿ. ದಿನಾ ಫ್ಲೈಟಲ್ಲಿ ಓಡಾಡಿ, ಭಗವಂತನಿಗೋಸ್ಕರ ಅರ್ಧ ಗಂಟೆ ಮೀಸಲಿಡಿ. ಎಷ್ಟು ಜನ ಗೊತ್ತಿಲ್ಲ. ಆದರೆ ಯಾರು ಹೇಗಾದರೂ ಈ ತೊಂದರೆ ಇಲ್ಲ, ಅಟ್ಲೀಸ್ಟು ಇವನ್ನು ತೋರಿಸ್ತಕ್ಕಂತಹ ಈ ಅದ್ಭುತ ದೀಪದ ಉಪಯೋಗಗಳು ಕೂಡ ನೀವು ಮಾಡ್ಕೊಳ್ಳಿ. ಇದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಯಾವುದ ಜ್ಯೋತಿ, 33 ಕೋಟಿ ದೇವತೆಗಳ ಜ್ಯೋತಿ ಅಂದರೆ ಯಾವುದು ಅಂದರೆ ಪಂಚಗವ್ಯ ಜ್ಯೋತಿ. ಪಂಚಗವ್ಯ ಅಂದರೆ ಏನು? ಗೋಮಯ, ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಗೋಮಯ ಅಂದರೆ ನಾವು ಭಾಳ ಪವಿತ್ರವಾಗಿ ಅದನ್ನು ಕಾಣ್ತೀವಿ, ಭಾಳ ಪವಿತ್ರವಾಗಿ ಅದನ್ನು ಆಚರಣೆ ಮಾಡ್ತೀವಿ, ಭಾಳ ಪವಿತ್ರವಾಗಿ ನಮ್ಮವರು ಅದನ್ನು ಅನುಸರಣೆ ಮಾಡ್ಕೊಂಡು ಬರ್ತಿದ್ರು. ಅದು ಇವತ್ತೆಲ್ಲ ನಾವು ಮರ್ತ್ಬಿಟ್ಟಿದ್ದೀವಿ. ಅದು ಗೋಮಯ. ಅದಾದಮೇಲೆ ಹಾಲು, ಮೊಸರು, ತುಪ್ಪ. ನೋಡಿ, ಇವೆಲ್ಲ 5 ವಸ್ತುಗಳು ಸಿಗ್ತಕ್ಕಂಥದ್ದು ಎಲ್ಲಿ? 33 ಕೋಟಿ ದೇವತೆಗಳು ವಾಸ ಮಾಡ್ತಕ್ಕಂತಹ ಹಸುವಿನಲ್ಲಿ. ಆ ಹಸುವಿನಿಂದ ಪಡೆಯಲ್ಪಟ್ಟಂತಹ ಈ 5 ವಸ್ತುಗಳಿಂದ ಮಾಡಲ್ಪಟ್ಟಂತಹ ಏಕೈಕವಾದಂತಹ ಒಂದು ವಸ್ತುವೇ ಅದು ಈ ಪಂಚಭೂತಗಳ ಪಂಚಗವ್ಯದ ದೀಪ ಅಂತ ಕರಿತೀವಿ. ಪಂಚಗವ್ಯ ಅಂದ್ರೇನು? ಗೋಮಯ, ಹಾಲು, ಮೊಸರು, ಗೋಮೂತ್ರ, ತುಪ್ಪ, ಮೊಸರು, ಇವೆಲ್ಲ ಪಂಚಗವ್ಯ ಅಂತ ಹೇಳ್ತೀವಿ. ಅಂದರೆ
ಒಂದು ಪವಿತ್ರವಾಗಿರ್ತಕ್ಕಂತಹ 33 ಕೋಟಿ ದೇವತೆಗಳು ವಾಸ ಮಾಡ್ತಕ್ಕಂಥ ಗೋವಿನಿಂದ ಸಿಗ್ತಕ್ಕಂತಹ ವಸ್ತುಗಳು. ಇದೆಲ್ಲವನ್ನು ಸೇರಿಸಿ ನೀವೇನು ಮಾಡಬೇಕು, ದೀಪವನ್ನು ಮಾಡಬೇಕು. ಇದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಭಾಳ ಜನ ಕೇಳ್ತಾರೆ. ಫಸ್ಟು ಗೋಮಯವನ್ನು ತಗೊಳ್ಬೇಕು. ಗೋಮಯವನ್ನು ತಗೊಂಡು ನೀವೇನು ಮಾಡಬೇಕು, ಇದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ದೀಪವನ್ನು ಕೂಡ ಇಟ್ಕೊಂಡು ಇದರೊಳಗಡೆ ಆ ಗೋಮಯ ಸಗಣಿಯನ್ನು ಹಾಕಿ ದೀಪದ ಆಕಾರದಲ್ಲಿ ನೀವೇನು ಮಾಡಬೇಕು, ಒಂದು ದೀಪವನ್ನು ನೀವು ತಯಾರು ಮಾಡ್ಕೋಬೇಕು. ಇದನ್ನು ತಯಾರು ಮಾಡಿ ಬಿಸಿಲಲ್ಲಿ ಒಣಗಾಕ್ಬಿಡಿ. ಒಣಗಾಕಿದ್ರೆ ಒಂದು 2-3 ದಿನ ನಿಮ್ಗೆ ಒಣಗೋಗ್ತದೆ. ಅಂದರೆ 5 ವಸ್ತುಗಳು ಇದರಲ್ಲಿ ಸೇರಿರಬೇಕು. ಇದನ್ನು ನೀವೇನು ಮಾಡಬೇಕು, ಗುರುವಾರ ನೋಡಿ, ಇವತ್ತು ಗುರುವಾರ, ಇವತ್ತು ಹಸಿದು ಕೂಡ ನೀವು ಆರಾಮಾಗಿ ಅಂಟಿಸ್ಬೋದು. ತುಂಬ ಒಳ್ಳೆಯದಾಗ್ತದೆ. ಇದನ್ನು ನೀವೇನು ಮಾಡಬೇಕು, ಈ ದೀಪದ ಆಕಾರದಲ್ಲಿ ಅದನ್ನು ತಯಾರು ಮಾಡಿಕೊಂಡು ಇದಕ್ಕೆ ನೀವೇನು ಮಾಡಿ, ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪವನ್ನು ಅಂಟಿಸಿ ದೇವರ ಮನೆಯಲ್ಲಿ, ಅದರಲ್ಲೂ ಎಸ್ಪೆಷಲಿಗೆ ಈಶಾನ್ಯ ಮೂಲೆ ಅಂತಕ್ಕಂಥದ್ದು ದೇವ ಮೂಲೆ ಅಂತ ಕರಿತೀವಿ. ಈಶಾನ್ಯ ಮೂಲೆ ಅಂತಕ್ಕಂಥದ್ದು ಗುರುವಿನ ಮೂಲೆ ಅಂತ ಕರಿತೀವಿ. ಈಶಾನ್ಯ ಮೂಲೆ ಅಂತಕ್ಕಂಥದ್ದು ಸಾಕ್ಷಾತ್ ಶಿವನ ವಾಸಸ್ಥಾನ ಅಂತ ಕರಿತೀವಿ. ನೋಡಿ, ಇವೆಲ್ಲ ನೀವು ಹಚ್ಚಿದಾಗ ಆ ದೀಪವನ್ನು, ಅಂದರೆ ಪಂಚಗವ್ಯ ದೀಪವನ್ನು ಹಚ್ಚಿದಾಗ 33 ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ಆಗ್ತದೆ. ಅಲ್ಲಿ ವಿಶೇಷವಾಗಿ ಗುರುವಿನ ಬಲ ಯಾರ ಮನೇಲಿರ್ತದೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು, ಹಣಕಾಸಿನ ಸಮಸ್ಯೆಗಳು, ಕಾರ್ಯತಡೆಗಳು ಮತ್ತು ಅಭಿವೃದ್ಧಿಗೆ ಯಾವುದೇ ರೀತಿಯ ತಡೆಗಳು ಇರೋದೇ ಇಲ್ಲ. ಅಲ್ಲಿ ಸಂಪೂರ್ಣವಾಗಿ ಗುರುಬಲ ಇರ್ತದೆ. ಈ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಗೆ ಗುರುವಿನ ಬಲ ಬರ್ತದೆ. ಗುರುವನ್ನು ನೀವು ಆಕ್ಟಿವೇಟ್ ಮಾಡಿದ ತಕ್ಷಣ ದೈವಬಲ ತಾನಾಗಿ ಶುರು ಆಗ್ತದೆ. ಅದಕ್ಕೆ ಪ್ರತಿಯೊಂದು ಕೂಡ ನಾವು ಭಾಳಷ್ಟು ಕಡೆ ಹೇಳ್ತಕ್ಕಂಥದ್ದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ. ಅಲ್ಲಿಗೆ ಆ ಗುರುವಿನ ಒಂದು ಆಕ್ಟಿವೇಶನ್ ನೀವು ಮಾಡಿದಾಗ ಆಟೋಮೆಟಿಕ್ ನಿಮಗೆ ದೈವಬಲ ಸ್ಟಾರ್ಟ್ ಆಗ್ತದೆ. ಗುರುವನ್ನೇ ಆಕ್ಟಿವೇಟ್ ಮಾಡಿದ ತಕ್ಷಣ ನಿಮಗೆ 9ನೇ ಮನೆ ಆಕ್ಟಿವೇಟ್ ಆಗ್ತದೆ. 9ನೇ ಮನೆ ಆಕ್ಟಿವೇಟ್ ಆಗಿದ ತಕ್ಷಣ 10ನೇ ಮನೆ ತಾನೇ ಆಕ್ಟಿವೇಟ್ ಆಗ್ತದೆ. ಈ 9, 10 ಅಂತಕ್ಕಂಥ ನಿಮ್ಗಾಗಲೇ ಹೇಳ್ಕೊಟ್ಟಿದ್ದೀನಿ. ನೋಡಿ, ಪ್ರತಿಯೊಬ್ಬರು ನಂಬಬೇಕು. ನಂಬದೆ ಏನು ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ಯಾಕಂದರೆ ಇವತ್ತು ನಾನಾ ರೀತಿಯ ಸಮಸ್ಯೆಗಳು ಅನುಭವಿಸ್ತಾ ಇರ್ತೀವಿ. ನೋಡಿ, ಒಂದು ಪಂಚಗವ್ಯ ದೀಪದಿಂದ ನಿಮ್ಮ ದೈವಬಲವನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋ ಜೊತೆಗೆ 9ನೇ ಮನೆ 10ನೇ ಮನೆ ಕೂಡ ಆಕ್ಟಿವೇಟ್ ಮಾಡಿಕೊಂಡು ಅದರಲ್ಲಿ ಸಿಗ್ತಕ್ಕಂತಹ ಪ್ರತಿಫಲವನ್ನು ನಾವು ಅನುಭವಿಸ್ತೀವಿ ಅಂತಂದರೆ ಇದಕ್ಕಿಂತ ಇನ್ನೇನು ಬೇಕಾಗಿದೆ ನಿಮಗೆ. ಇದನ್ನು ನೀವು ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಯಾವತ್ತು ಮಾಡಬೇಕು ಅಂದರೆ ಹುಣ್ಣಿಮೆ ದಿವಸ ಮಾಡಬೇಕು. ಇವೆಲ್ಲ ಅಂಟಿಸಿದಾಗ ತುಂಬ ಬರ್ನ್ ಆಗಿಬಿಡುತ್ತೆ. ಹಾಗೆ ಅಂತಾರೆ ಒಂದು ತಟ್ಟೆನಲ್ಲಿ ಇಟ್ಕೊಳ್ಳಿ, ತಾಮ್ರದ ತಟ್ಟೆ, ಕಂಚಿನ ತಟ್ಟೆ ಅಂಥ ಕಡೆ ಇಟ್ಕೊಂಡು ಈ ದೀಪವನ್ನು ಅಂಟಿಸಿ, ನಾನು ಜಸ್ಟ್ ನಿಮ್ಗೆ ಗಣ್ಣಿನ ದೀಪ ತೋರಿಸ್ತಾ ಇದ್ದೀನಿ. ಇದನ್ನು ಗೋಮಯ ದೀಪದಲ್ಲಿ ಮಾಡಿಕೊಂಡು ನೀವು ಅದನ್ನು ಹಚ್ಚಿ ಅದನ್ನು ಇಟ್ಬಿಡಿ. ಫುಲ್ ಎಲ್ಲ ಬರ್ನ್ ಆದರೂ ಒಳ್ಳೆ ಆ ಗೋಮಿಂದ ಬರ್ತಕ್ಕಂತಹ ತರಂಗಗಳು, ಆ ವೈಬ್ರೇಷನ್, ಪಾಸಿಟಿವ್ ಸಕಾರಾತ್ಮಕ ಶಕ್ತಿ ಏನಾಗಿದೆ ನಿಮ್ಮ ಇಡೀ ಮನೆಯನ್ನು ದೈವಾಂಶ ಸಂಭೂತವಾಗಿ ಪರಿವರ್ತನೆ ಮಾಡ್ತದೆ. ಇದಕ್ಕಿಂತ ಇನ್ನೇನು ಬೇಕು? ಒಂದು ಗೋಪೂಜೆ ಮಾಡಿದ್ರೆ ಸಾಕು, 33 ಕೋಟಿ ದೇವತೆಗಳ ಆಶೀರ್ವಾದ ನಮಗೆ ಸಿಗುತ್ತೆ ಅಂದಾಗ, ಆ ಗೋಮಯದಿಂದ ಪಂಚಗವ್ಯ ದೀಪವನ್ನು ಮಾಡಿದಾಗ ಅದೇ ಒಂದು ಶಕ್ತಿ ನಮ್ಮ ಮನೆಯಲ್ಲಿ ಸ್ಥಾಪಿತ ಆಗಿತ್ತು ಅಂದರೆ ನಾವು ಯಾಕೆ ಮಾಡಬಾರ್ದು? ನಿಮ್ಮ ಮನೆಯ ದೇವರು ಕೂಡ ಸಂತುಷ್ಟನಾಗಿ ನಿಮಗೆ ಆದಷ್ಟು ಬೇಗ ನಿಮ್ಗೆ ಸಿಗ್ತಕ್ಕಂಥ ಒಂದು ಸೂಚನೆಯನ್ನು ಕೂಡ ನಿಮಗೆ ಕೊಡ್ತಾನೆ. ಇದು ಒಂದಾಯಿತು. ಎರಡನೇದು ಭಾಳ ವಿಶೇಷವಾಗಿರ್ತಕ್ಕಂಥ ಏನಂದರೆ, ನಾವು ಮಾನಸಿಕವಾಗಿ ದೈಹಿಕವಾಗಿ ಶುದ್ಧತೆಯನ್ನು ಕಾಪಾಡ್ಕೊಳ್ಬೇಕು. ಎಷ್ಟೋ ಮೈಗಳಲ್ಲಿ ಮನಸ್ಸುಗಳಲ್ಲಿ ನಕಾರಾತ್ಮಕ ಶಕ್ತಿಗಳು ತಾಂಡವಾಡ್ತಿರ್ತದೆ. ಅದು ದುಷ್ಟ ಶಕ್ತಿಗಳಾಗಿರ್ಬೋದು, ದೃಷ್ಟಿದೋಷ ಆಗಿರ್ಬೋದು, ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಪರಿಸರದಿಂದ ಬರ್ತಕ್ಕಂತಹ ಪರಿಸ್ಥಿತಿಯಿಂದ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಅಥವಾ ದೆವ್ವ, ಭೂತ, ಪೀಡೆ, ಪಿಸಾಚಿ ನಂಬುವವರಿಗೆ ಎಲ್ಲ ರೀತಿಯಾಗಿರೋ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ದೇಹ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿ ಜೀವನವನ್ನೇ ಬರಬಾತ್ ಮಾಡಿಬಿಟ್ಟಿರ್ತದೆ. ಇಂಥವ್ರಿಗೆಲ್ಲ ಅದ್ಭುತವಾದ ರಾಮಬಾಣ ಅಂತಂದರೆ ಪಂಚಗವ್ಯ ಸ್ನಾನ. ನೋಡಿ, ನೀವು ಸ್ನಾನ ಮಾಡಬೇಕು ಅಂದಾಗ ಈ 5 ವಸ್ತುಗಳನ್ನು ಸೇರಿಸಿ ಒಂದು ಸಪ್ರೇಟ್ ಆದ ಬಕೆಟಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ. ಅಯ್ಯೋ, ಸಗಣಿಯೆಲ್ಲ ಸ್ನಾನ ಮಾಡ್ಕೊಳ್ಳೋದ ಅಂತ ಭಾಳ ಜನ ಕೇಳ್ಬೋದು. ಅಸೆ ಪಟ್ಕೋಬೋದು. ಅಸೆ ಪಟ್ಕೊಂಡ್ರೆ ನಿಮ್ದು ಕರ್ಮ, ಏನು ಮಾಡೋಕ್ಕಾಗಲ್ಲ. ಆದರೆ ಇಂಥ ಪವಿತ್ರವಾದ ಸ್ಥಾನಕ್ಕಿಂತ ಬೇರೆ ಯಾವ ಪವಿತ್ರವಾದ ಸ್ಥಾನ ಇಲ್ಲ. ನೆನಪಿಟ್ಕೊಳ್ಳಿ, ಸರ್ವ ದೋಷಗಳು ಕೂಡ ನಿವಾರಣೆ ಆಗ್ತದೆ. ಸರ್ವಶ್ರೇಷ್ಠವಾದ ಕೆಟ್ಟ ಕರ್ಮಗಳ ನಿವಾರಣೆ ಆಗ್ತದೆ. ವಂಶ ಪಾರಂಪರ್ಯ ಜನ್ಮತ ಮಾಡ್ತಕ್ಕಂಥ ಪಾಪಗಳು ನಶಿಸಿ ಹೋಗ್ತವೆ. ಅಟ್ಲೀಸ್ಟ್ ನೀವು ತಿಂಗಳಿಗೆ ಒಂದು ಸರಿ ಆದರೂ ನೀವು ಮಾಡಬೇಕಾಗ್ತದೆ. ಪ್ರತಿ ಹುಣ್ಣಿಮೆ ಮಾಡಿದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಭಾಳ ವಿಶೇಷವಾಗಿ ನಶಿಸಿ ಹೋಗ್ತದೆ. ನಿಮ್ಮಲ್ಲಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳು ಸಂಚಯ ಆಗ್ತವೆ. ಯಾಕಂದರೆ ಒಂದು ದೈವಬಲ ಅಥವಾ ದೈವಬಲ ನಶಿಸಿ ಹೋಗ್ತಕ್ಕಂಥದ್ದು ನಮ್ಮ ಜಾತಕ ಮುಖಾಂತರ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಮ್ಮ ಈ ದೇಹದಲ್ಲಿರ್ತಕ್ಕಂತಹ 7 ಚಕ್ರಗಳದ್ದು ಕೂಡ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಒಂದು ಸರಿ ದೈವಬಲ ಹೋಯ್ತು ಅಂದರೆ ನಿಮ್ಮ ಮಣಿಪೂರಕ ಚಕ್ರ ಹಾಳಾಗೋಗುತ್ತೆ. ಮಣಿಪೂರಕ ಚಕ್ರ ಹಾಳಾಗೋಯ್ತು ಅಂದರೆ
ನಿಮಗೆ ಪಿತೃದೋಷ ಬರೋಕ್ಕೆ ಶುರು ಆಗ್ತದೆ. ಒಂದ್ಸರಿ ಪಿತೃದೋಷ ಬಂತು ಅಂದರೆ ನಾಗದೋಷ ಬರೋಕ್ಕೆ ಶುರು ಆಗ್ತದೆ. ನಾಗದೋಷ ಬಂದು ಶುರು ಆಯಿತು ಅಂದರೆ ಸ್ತ್ರೀ ದೋಷಗಳು, ಬ್ರಾಹ್ಮಣ ದೋಷಗಳು ಶುರು ಆಗ್ತದೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥ ದೋಷಗಳು ಮನುಷ್ಯನನ್ನು ಇವತ್ತು ಹರ್ಧಂಬರ್ಧ ಮಾಡಿ ಇಡೀ ಜೀವನವನ್ನು ಹಾಳು ಮಾಡಿದೆ ಅಂತಂದರೆ ಎಷ್ಟೋ ಜನರಿಗೆ ಈ ಜ್ಞಾನವೇ ಇಲ್ಲ. ನಾವು ಹುಟ್ಟುಬಿಟ್ಟಿದ್ದೀವಿ, ನಾವು ಹೇಗೆ ಬೇಕಾದ್ರೂ ಬದುಕ್ಬೋದು ಅಂತಕ್ಕಂಥ ಭ್ರಮೆಯಲ್ಲಿದ್ದೀರ ನೀವೆಲ್ಲ. ಫಸ್ಟು ಆ ಭ್ರಮೆನ ಹೊರಗಡೆ ಬನ್ನಿ. ಇವತ್ತು ಪ್ರತಿ ಕಾರ್ಯಕ್ರಮದಲ್ಲೂ ಜಾತಕ 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 ಅಂತ ಹೇಳ್ತೀವಿ ನೋಡಿ. ಪ್ರತಿಯೊಂದು ಕರೆ ಮಾಡೋರು ಕೂಡ ನೀವು ಯಾಕೆ ಯಾಮಾರಿದ್ರಿ, ಯಾಕೆ ಮೋಸ ಹೋದ್ರಿ, ಇವತ್ತು ಈ ಸ್ಥಿತಿಗೆ ಕಾರಣ ಆಗಿರೋದು ನೀವೇ ಅಂತ ನಾವು ಒತ್ತಿ ಹೇಳ್ತೀವಿ. ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಲ್ಲ. ನಾವು ವ್ಯಕ್ತಿಗತವಾಗಿ ಯಾರನ್ನೂ ಬ್ಲೇಮ್ ಮಾಡಬೇಡಿ, ಯಾರನ್ನೂ ದೂಷಣೆ ಮಾಡಬೇಡಿ. ನಮ್ಮಲ್ಲಿ ಏನು ಕೊರತೆ ಇದೆ ತೆಗೀರಿ, ಜಾತಕನ ಸಿಗುತ್ತೆ. ನಮ್ಮಲ್ಲಿ ಏನು ಅದೃಷ್ಟ ಇದೆ ಅದನ್ನು ಜಾಗೃತಿ ಮಾಡ್ಕೊಳ್ಳಿ. ಯಾವಾಗ ಅದೃಷ್ಟದ ಫಲ ನಮ್ಮ ಕೈ ಸಿಗುತ್ತೆ, ಕಾಲದಶೆ ನೋಡ್ಕೊಳ್ಳಿ, ಒಳ್ಳೆ ಟೈಮು ಕೆಟ್ಟ ಟೈಮ್ ಇವೆಲ್ಲ ನೋಡ್ಕೊಳ್ಳಿ. ಇವೆಲ್ಲ ನೋಡಿಕೊಂಡು ಜನ್ಮದೋಷವನ್ನು ಪರಿಹಾರ ಮಾಡ್ಕೊಂಡ್ರೆ ನಾವು ತೋರಿಸ್ತಕ್ಕಂತಹ ಈ ಹಲವಾರು ತಂತ್ರ ಪ್ರಯೋಗಗಳು ಭಾಳ ಶ್ರೇಷ್ಠವಾದಂಥ ಫಲ ಕೊಡ್ತಕ್ಕಂಥ ತಂತ್ರಗಳಾಗಿ ನಿಮಗೆ ಕೆಲಸ ಮಾಡ್ತದೆ. ಈ ದೀಪವನ್ನು ಹಚ್ಚಿ ಆದಮೇಲೆ ಆ ಬೂದಿಯನ್ನು ತಗೊಂಡು ಏನು ಮಾಡಬೇಕು, ನಿಮ್ಮ ಸುತ್ತ ಕಾಂಪೌಂಡ್ ಸುತ್ತ ನೀವು ಎರಸ್ತಾ ಬರಬೇಕು, ಚಿಮ್ಕಿಸ್ತಾ ಬರಬೇಕು. ಯಾಕಂದರೆ ಮನೆಯ ಸುತ್ತಮುತ್ತ ಇರತಕ್ಕಂತಹ ಹಲವಾರು ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ಶಕ್ತಿಗಳು ಓಡ್ ಹೋಗ್ಬಿಡ್ತವೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಪಂಚಗವ್ಯಕ್ಕಿದೆ ಅಂತಂದರೆ ಇವತ್ತು ಪೂಜೆ ಪುನಸ್ಕಾರಗಳಲ್ಲಿ ಮಾತ್ರ ಬಳಕೆ ಮಾಡ್ಕೊಳ್ತೀವಿ. ಬಟ್ ಇದರ ಇನ್ನು ಇರ್ತಕ್ಕಂಥ ಹಲವಾರು ರಹಸ್ಯಗಳನ್ನು ಯಾರು ಬಿಟ್ಕೊಡಲ್ಲ, ಯಾರು ಹೇಳ್ಕೊಡಲ್ಲ. ಕೆಲವೊಂದು ಜನಾಂಗಕ್ಕೆ ತಮ್ಮದೇ ಸ್ವಾರ್ಥ ಇರ್ತದೆ, ಅವ್ರೇನು ಬಿಟ್ಕೊಡೋದಿಲ್ಲ ಅದನ್ನು. ಇವತ್ತು ಕಾರ್ಯಕ್ರಮ ಮುಖಾಂತರ ನೀವೆಲ್ಲ ಕೇಳ್ತಿದ್ರೆ ನೀವೆಲ್ಲ ಭಾಳ ಅದೃಷ್ಟವಂತರು. ಇದೆಲ್ಲ ಬಳಸ್ಕೊಳ್ಳಿ. ಜನ್ಮದೋಷ ಫಸ್ಟ್ ಪರಿವರ್ತನೆ ಮಾಡ್ಕೊಳ್ಳಿ. ನಿಮ್ಮದು ಮಕ್ಕಳದು ಎಲ್ಲರದು ಫಸ್ಟ್ ಜನ್ಮದೋಷವನ್ನು ನೋಡ್ಕೊಳ್ಳಿ. ಆದಮೇಲೆ ಇವೆಲ್ಲ ಬಳ್ಕೊಳ್ತೀವಿ. ಎಲ್ಲ ಆಚಾರ ವಿಚಾರ ಸಂಸ್ಕಾರಗಳಲ್ಲಿ ಬರಬೇಕಿದು. ವಂಶ ಪಾರಂಪರ್ಯ ನಡಿಬೇಕು. ನಾವು ಎಷ್ಟೇ ಆಧುನಿಕತೆ ಹೋದ್ರೂ ಕೂಡ ಈ ಸಂಸ್ಕಾರನ ಬಿಡಬೇಡಿ. ಯಾವತ್ತು ಸಂಸ್ಕಾರ ಬಿಡ್ತೀವಿ ದೈವಲ ಹೊಟ್ಟೋಗ್ತದೆ. ಯಾಕಂದರೆ ಆಧುನಿಕತೆ ಸ್ಪರ್ಶ, ಆಧುನಿಕತೆ ವಿಜ್ಞಾನ ಏನು ಪ್ರಯೋಜನ ಇಲ್ಲ. ಇದನ್ನು ಮಾಡ್ಕೊಳ್ಳಿ. ನೋಡಿ, ಈ ಪಂಚಗವ್ಯ ದೀಪ ಹಚ್ಚೋದ್ರಿಂದ, ಪಂಚಗವ್ಯ ಸ್ನಾನ ಮಾಡೋದ್ರಿಂದ ಎಂಥದ್ದೇ ಕರೋನಾ ವೈರಸ್ ನಿಮ್ಮನ್ನು ಹತ್ರ ಕೂಡ ಬರೋದಿಲ್ಲ, ನಿಮ್ಮ ಮನೊಳಗಡೆ ಪ್ರವೇಶ ಮಾಡೋದಿಲ್ಲ. ಇದು ನೋಡ್ಕೊಳ್ಳಿ. ವೈರಸ್ಸನ್ನು ಕೊಲ್ತಕ್ಕಂಥ ಏಕಮಾವ ಶಕ್ತಿ ಇರ್ತಕ್ಕಂಥದ್ದು ಪಂಚಗವ್ಯ ದೀಪಕ್ಕೆ ಮಾತ್ರ. ಇದನ್ನು ಮಾಡಿ ನೋಡಿ, ಯಾವ ಇದು ಬೇಕಾಗಿಲ್ಲ. ತುಂಬ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ.